ಹಲೋ ಎವ್ರಿವನ್, ಇವತ್ತು ನಾನು ನಿಮಗೆ ರ್ಯಾಂಕ್ ಕೋರಿಲೇಷನ್ ಪ್ರಾಬ್ಲಮ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ 3 ಜಡ್ಜಸ್ದು ಮಾರ್ಕ್ಸ್ ಕೊಟ್ಟಿದ್ದಾರೆ. ನಾವು ರ್ಯಾಂಕ್ ಕೋರಿಲೇಷನ್ ಮಾಡೋದಕ್ಕೆ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಫಾರ್ಮುಲಾ ಬಂದು 1 - 6 ಸಿಗ್ಮಾ d² ಬೈ n³ - n. ಸೊ ಡೇಟಾ ಎ ಬಿ ಸಿನ ಹಾಕ್ಕೊಂಡಿದ್ದೀನಿ. ಡೇಟಾ ಎ ಬಂದು 4 10 6 9 7 3 2 8 1 5. ನೆಕ್ಸ್ಟು ನಾವು ಡೇಟಾ ಹಾಕೊಂಡ್ಮೇಲೆ ಅದಕ್ಕೆ ರ್ಯಾಂಕ್ನ ಅಲಾಟ್ ಮಾಡಬೇಕು. ಹೇಗೆ ಅಲಾಟ್ ಮಾಡೋದು? ಹೈಯೆಸ್ಟ್ ಮಾರ್ಕ್ಸ್ನ ಫಸ್ಟ್ ರ್ಯಾಂಕ್ ಅಂತ ಕೊಡಬೇಕು. ಈಗ ನೋಡಿ, ಇದಿಷ್ಟಲ್ಲೂ ಹೈಯೆಸ್ಟ್ ಮಾರ್ಕ್ಸ್ ಬಂದು 10 ಫಸ್ಟ್ ರ್ಯಾಂಕು, ನೆಕ್ಸ್ಟು 9 ಸೆಕೆಂಡ್ ರ್ಯಾಂಕ್, ನೆಕ್ಸ್ಟು 8 ಥರ್ಡ್ ರ್ಯಾಂಕ್. ಆ ಥರ ಎಲ್ಲದಕ್ಕೂ ರ್ಯಾಂಕ್ ಹಾಕಬೇಕು. ನೆಕ್ಸ್ಟ್ ಜಡ್ಜ್ ಬಿ ಅಲ್ಲೂ ಅಷ್ಟೇ, ಹೈಯೆಸ್ಟ್ ರ್ಯಾಂಕು 10 1 ಫಸ್ಟ್ ರ್ಯಾಂಕು, ನೆಕ್ಸ್ಟು 9 ಸೆಕೆಂಡ್ ರ್ಯಾಂಕು, 8 ಥರ್ಡ್ ರ್ಯಾಂಕ್, 7 ಫೋರ್ತ್ ರ್ಯಾಂಕ್. ಸೊ ಇದನ್ನು ಕೂಡ ರ್ಯಾಂಕ್ಸ್ ಹಾಕಿದ್ದೀನಿ. ರ್ಯಾಂಕ್ 1 ಬಂದು ಜಡ್ಜ್ 1 ಕೊಟ್ಟಿರೋ ರ್ಯಾಂಕ್ಸು, ರ್ಯಾಂಕ್ 2 ಬಂದು ಜಡ್ಜ್ 2 ಕೊಟ್ಟಿರೋ ರ್ಯಾಂಕ್ಸು R3. ನೆಕ್ಸ್ಟು ಸಿ ಬಂದು ಸಿ ಡೇಟಾ ಇದು ಅವ್ರು ಕೊಟ್ಟಿರೋ ಮಾರ್ಕ್ಸು ಪ್ಲಸ್ ಅವರಿಗೆ ರ್ಯಾಂಕು. ಇದರಲ್ಲೂ ಅಷ್ಟೇ ಹೈಯೆಸ್ಟ್ 10 ಫಸ್ಟ್ ರ್ಯಾಂಕು, 9 ಸೆಕೆಂಡ್ ರ್ಯಾಂಕು. ಸೊ ನಾವು ಡಿಸೆಂಡಿಂಗ್ ಆರ್ಡ್ರಲ್ಲಿ ರ್ಯಾಂಕ್ ಹಾಕಬೇಕು. ಹೈಯೆಸ್ಟ್ ಬಂದಿರೋರಿಗೆ ಫಸ್ಟ್ ರ್ಯಾಂಕು, ನೆಕ್ಸ್ಟು ಅದೇ ಥರ ಸೀಕ್ವೆನ್ಸ್ ಫಾಲೋ ಮಾಡಬೇಕು. ಸೊ ನಮಗೆ ಫಾರ್ಮುಲಾ ಪ್ರಕಾರ d² ಬೇಕು ಅಂತಂದರೆ ಫಸ್ಟು ಡಿನ ಫೈಂಡ್ ಔಟ್ ಮಾಡಬೇಕು. ಡಿ ಹೇಗೆ ಫೈಂಡ್ ಔಟ್ ಮಾಡೋದು? ಈಗ ನೋಡಿ, ಡಿ 3 ಜಡ್ಜಸ್ ಇರೋದ್ರಿಂದ ನಾವು D1 D2 D3 ಅಂತ 3 ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದು 3 ಜಡ್ಜಸ್ ಅಥವಾ 3 ಡೇಟಾ ಇರುವಂಥ ಪ್ರಾಬ್ಲಮ್. ಫಸ್ಟ್ D1 ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಈಗ ನೋಡಿ, R1 - R2 ಅಂದರೆ ರ್ಯಾಂಕ್ 1 ಮೈನಸ್ ರ್ಯಾಂಕ್ 2. 7 - 4 = 3. 1 - 2 = -1. 5 - 3 = 2. 2 - 1 = 1. ಇದೇ ರೀತಿ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. R1 - R2. ನೆಕ್ಸ್ಟ್ ಸ್ಕ್ವೇರ್ ಮಾಡಬೇಕು. D1 ಸ್ಕ್ವೇರ್, 3 ಸ್ಕ್ವೇರ್ 9 3 3 9, 1 ಸ್ಕ್ವೇರ್ 1. ನಾವು ಮೈನಸ್ನ ಸ್ಕ್ವೇರ್ ಮಾಡಿದಾಗ ಪ್ಲಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 2 ಸ್ಕ್ವೇರ್ 4, 1 ಸ್ಕ್ವೇರ್ 1, -3 ಸ್ಕ್ವೇರ್ 9. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 9. ಇದೇ ರೀತಿ D1 ಸ್ಕ್ವೇರ್ನ ಫೈಂಡ್ ಔಟ್ ಮಾಡಿದ್ದೀವಿ. ಸೊ ಫಾರ್ಮುಲಾ ಪ್ರಕಾರ ಸಿಗ್ಮಾ d² ಅಂತ ಹೇಳಿದ್ದಾರೆ. ಸಿಗ್ಮಾ ಅಂದರೆ ಟೋಟಲ್ ಅಂತ. ಸೊ D1 ಸ್ಕ್ವೇರ್ದು ಟೋಟಲ್ ಎಷ್ಟು? 103. ನೆಕ್ಸ್ಟು D2ನ ಫೈಂಡ್ ಔಟ್ ಮಾಡಬೇಕು. D2 ಹೇಗೆ ಫೈಂಡ್ ಔಟ್ ಮಾಡೋದು? R2 - R3. 4 - 6 = -2. ನೆಕ್ಸ್ಟ್ 2 - 1 = 1. 3 - 5 = -2. ಸೊ ಇದೇ ರೀತಿ ಎಲ್ಲನೂ ಫೈಂಡ್ ಔಟ್ ಮಾಡಿದ್ದೀನಿ. ಇದ್ರದ್ದು ಸ್ಕ್ವೇರ್ ಮಾಡಬೇಕು. 2 ಸ್ಕ್ವೇರ್ 4, 1 ಸ್ಕ್ವೇರ್ 1, 2 ಸ್ಕ್ವೇರ್ 4. ಸೊ ಎಲ್ಲನೂ ಸ್ಕ್ವೇರ್ ಮಾಡಿದ್ರೆ ನಮಗೆ ಟೋಟಲ್ ಮಾಡಿ 52 ಬರುತ್ತೆ. ನೆಕ್ಸ್ಟು D3ನ ಫೈಂಡ್ ಔಟ್ ಮಾಡಬೇಕು. D3 ಹೇಗೆ ಫೈಂಡ್ ಔಟ್ ಮಾಡೋದು? R3 - R1. R3 6 - 7 -1. ನೆಕ್ಸ್ಟ್ 1 - 1 0. ನೆಕ್ಸ್ಟ್ 5 - 5 0. ನೆಕ್ಸ್ಟ್ 3 - 2 1. ಸೊ ಇದೇ ರೀತಿ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ನೆಕ್ಸ್ಟು D3 ಸ್ಕ್ವೇರ್ ಮಾಡಬೇಕು. 1 ಸ್ಕ್ವೇರ್ 1, 0 ಸ್ಕ್ವೇರ್ 0, 0 ಸ್ಕ್ವೇರ್ 0, 1 ಸ್ಕ್ವೇರ್ 1. ಸೊ ಇದೆಲ್ಲನೂ ಟೋಟಲ್ ಮಾಡಿದ್ರೆ D3 ಸ್ಕ್ವೇರ್ ಬಂದು 63 ಸಿಗುತ್ತೆ. ನೆಕ್ಸ್ಟು ರ್ಯಾಂಕ್ ಕೋರಿಲೇಷನ್ ಫಾರ್ಮುಲಾನ ನಾವು ಜಡ್ಜ್ ಎ ಬಿ ಸಿ 3ಕ್ಕೂ ಅಪ್ಲೈ ಮಾಡಬೇಕು. ರ್ಯಾಂಕ್ ಕೋರಿಲೇಷನ್ ಫಾರ್ಮುಲಾ 1 - 6 ಸಿಗ್ಮಾ d² ಬೈ n³ - n. ಸೊ D1 ಸ್ಕ್ವೇರ್ದು ಟೋಟಲ್ ಬಂದು 103 ನೋಡಿ. ನೆಕ್ಸ್ಟು D2 ಸ್ಕ್ವೇರ್ದು ಟೋಟಲ್ 52. ಸೊ D1 ಸ್ಕ್ವೇರು 103, D2 ಸ್ಕ್ವೇರು 52 ಮತ್ತು D3 ಸ್ಕ್ವೇರ್ ಬಂದು 63. ಈ ಫಾರ್ಮುಲಾಗೆ ಅಪ್ಲೈ ಮಾಡಬೇಕು. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ 6 × 103 618. 10³ ಹೇಗೆ ಬಂತು ಅಂತಂದರೆ ನಂಬರ್ ಆಫ್ ಡೇಟಾ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನೋಡಿ, 1 2 3 4 5 6 7 8 9 10. 3 ಡೇಟಾಲು ಕೂಡ 10 ಎಲಿಮೆಂಟ್ಸ್ ಇದೆ. ಸೊ n ಅಂತ ಹೇಳಿದ್ರೆ 10. ಸೊ 10³ - n ಅಂದರೆ 10. 10³ ಅಂತ ಹೇಳಿದ್ರೆ 1000 ಆಗುತ್ತೆ. 10 10s 100, 100 × 10 1000. ಸೊ 6 × 103 618. 10³ ಅಂದರೆ 1000 - 10 618 ಡಿವೈಡೆಡ್ ಬೈ 1000 - 10 990 ಆಗುತ್ತೆ. ಫಸ್ಟು ಈ ಈಕ್ವೇಷನ್ನ ಸಾಲ್ವ್ ಮಾಡಿ ಆಮೇಲೆ 1ಇಂದ ಮೈನಸ್ ಮಾಡಬೇಕು. ಸೊ 618 ಡಿವೈಡೆಡ್ ಬೈ 990 ಮಾಡಿದ್ರೆ ನಮಗೆ 0.62 ಬರುತ್ತೆ. ಅದನ್ನು 1 - 0.62 ಮಾಡಿದ್ರೆ 0.38. ಇದು ರ್ಯಾಂಕ್ ಕೋರಿಲೇಷನ್ ಆಫ್ ಜಡ್ಜ್ ಎ. ನೆಕ್ಸ್ಟ್ ಜಡ್ಜ್ ಬಿ ಕೂಡ ಸೇಮ್. 6 × 52 ಡಿವೈಡೆಡ್ ಬೈ 10³ -10 312 ಆಗುತ್ತೆ. -1000 - 10 312 ಡಿವೈಡೆಡ್ ಬೈ 990 ಮಾಡಿದ್ರೆ 0.32 ಬರುತ್ತೆ. ಅದನ್ನು 1 - 0.32 ಮಾಡಿದ್ರೆ 0.68 ಆಗುತ್ತೆ. ನೆಕ್ಸ್ಟು ಜಡ್ಜ್ ಸಿ 1 - 6 ಸಿಗ್ಮಾ d3 ಸ್ಕ್ವೇರ್ ಡಿವೈಡೆಡ್ ಬೈ n³ - n. 6 × 63 ಡಿವೈಡೆಡ್ ಬೈ 10³ - 10. ಸೊ 6 × 63 ಅಂದರೆ 378 ಆಗುತ್ತೆ. 10³ 1000 - 10 378 ಡಿವೈಡೆಡ್ ಬೈ 990 ಅಂದರೆ 0.38. ಸೊ 1 - 0.38 ಅಂದರೆ 0.62. ಕ್ವಶನಲ್ಲಿ ಏನಂತ ಕೇಳಿದರೆ ವಿಚ್ ಪೇರ್ ಆಫ್ ಜಡ್ಜಸ್ ಹ್ಯಾಸ್ ಕಾಮನ್ ಟೇಸ್ಟ್ ಫಾರ್ ಬ್ಯೂಟಿ ಅಂತ ಕೇಳಿದ್ದಾರೆ.
ಅಂತ ಹೇಳಿದ್ರೆ ಯಾವ ರ್ಯಾಂಕ್ ಕೋರಿಲೇಷನ್ನು ಆಲ್ಮೋಸ್ಟ್ ಸೇಮ್ ಆನ್ಸರ್ ಬಂದಿದೆ ಅಂತ. ಈಗ ನೋಡಿ, ರ್ಯಾಂಕ್ ಕೋರಿಲೇಷನ್ ಆಫ್ ಎ ಬಂದು 0.38 ಇದೆ, ಬಿ ಬಂದು 0.68 ಇದೆ, ಸಿ ಬಂದು 0.62 ಇದೆ. ಸೊ ಎ 0.38, ಬಿ 682, ಸಿ 0.62 ಇವೆರಡು ಆಲ್ಮೋಸ್ಟ್ ಸಮ್ ವಾಟ್ ಸಿಮಿಲರ್ ಇದೆ. ಸೊ ನಾವು ಜಡ್ಜ್ ಬಿ ಆ್ಯಂಡ್ ಸಿ ಹ್ಯಾಸ್ ಕಾಮನ್ ಟೇಸ್ಟ್ ಫಾರ್ ಬ್ಯೂಟಿ ಅಂತ ಕನ್ಕ್ಲೂಷನ್ ಬರೀ.